ಮಡಿಕೇರಿ ತಾಲೂಕಿನ ಕೆ ನಿಡುಗಣಿ ಗ್ರಾಮದಲ್ಲಿ ಬೆಟ್ಟ ಕೊರೆದು ಪರಿಸರ ನಾಶ ಮಾಡಿದ್ದಾರೆ. ಭೂ ಪರಿವರ್ತನೆಯ ಹೆಸರಿನಲ್ಲಿ ಬೃಹತ್ ಬೆಟ್ಟ ಕೊರೆದಿರುವಂತಹ ಆರೋಪ ಕೇಳಿಬಂದಿದೆ. ಜೆಸಿಬಿ ಭಾರಿ ಯಂತ್ರಗಳಿಂದ ಬೆಟ್ಟ ಸಮತಟ್ಟು ಮಾಡಿರ್ತಕ್ಕಂಥ ಆರೋಪ ಇದು. ಅನುಮತಿಯನ್ನ ಪಡೆಯದೆ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪರಿಸರ ಸೂಕ್ಷ್ಮ ವಲಯದಲ್ಲಿ ಕಾಮಗಾರಿಯ ಬಗ್ಗೆ ಪರಿಸರವಾದಿಗಳು ಕಿಡಿಕಾರ್ತಾ ಇದ್ದಾರೆ. ಭೂಕುಸಿತ ಹಾಗೆ ಪರಿಸರ ಹಾನಿಯ ಆತಂಕವನ್ನ ಅಲ್ಲಿರುವಂತಹ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಕಾಮಗಾರಿಯನ್ನ ತಕ್ಷಣವೇ ಸ್ಥಗಿತಗೊಳಿಸಿ ಅನ್ನುವಂಥ ಒತ್ತಾಯಗಳು ಕೇಳಿಬಂದಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸುವಂತೆ ಆಗ್ರಹಿಸಲಾಗಿದೆ. ನಾನು ರಿಟೈರ್ಡ್ ಕರ್ನಲ್ CP ಮುತ್ತಂಟ ಗದ್ದೆ ಜಮ್ಮಬಾಣೆ ಇದನ್ನೆಲ್ಲ ಕಮರ್ಷಿಯಲ್ ಕನ್ವರ್ಷನ್ಗೆ ಮಾಡೋಂಗೆ ಇಲ್ಲ, ಯಾರಿಗೆ ಸಹ ಅಥಾರಿಟಿ ಇಲ್ಲ. ಎಲ್ಲ 4 ಏಕರ್ಸ್ದು ಹೇಗೆ ಮಾಡಿಬಿಟ್ಟಿದ್ದಾರೆ ಈ ಬೆಟ್ಟ ಪ್ರದೇಶಕ್ಕೆ. ಏನು ಇದು ಒಂದು ಇಲ್ಲಿಗಲ್ ಲೇಔಟು ಆಗಿದೆ ಅಂತ ನೀವು ನೋಡಿದ್ದೀರಾ. ಇದರಲ್ಲಿ ಎಷ್ಟೆಲ್ಲ ಭ್ರಷ್ಟಾಚಾರ, ಇದೆಲ್ಲ ಭ್ರಷ್ಟಾಚಾರ, ರ್ಯಾಂಪೆಂಟ್ ಕರಪ್ಷನ್. ಇದು ನಾನು ಹೇಳಲಿಕ್ಕೆ ಏನು ಹೆದರೋದಿಲ್ಲ. ಮತ್ತು ಯಾರು ಕರಪ್ಟ್ ಆಗಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಸಿಗಬೇಕು, ಯಾರನ್ನೂ ಬಿಡೋಂಗಿಲ್ಲ, ಎನ್ಕ್ವೈರಿ ಆಗಬೇಕು. ಇವಾಗ ಇದು ಒಂದು ಸ್ಟೆಪ್ ನಮ್ಮದು ಹೊಡೆದು ರಕ್ಷಣೆ ಮಾಡಿ. ಇಲ್ಲಿ ನೀವು ನೋಡ್ದಂಗೆ 1212 ಸೈಟ್ಸ್ ಬಂದಿದೆ. ಅದು ಈಗ ಮಾರಾಟ ಮಾಡಲಿಕ್ಕೆ ಆನ್ಲೈನ್ ಇದು ಹೋಗಿದೆ. ಆದರೆ ನಾವು ಇದನ್ನ ನಿಲ್ಲಿಸ್ತೀವಿ. ಮತ್ತು ನಾವು ಚೀಫ್ ಸೆಕ್ರೆಟರಿಗೆ ಬರೆದಿದ್ದೀವಿ, ಈ ಪ್ರಾಜೆಕ್ಟು ಇಲ್ಲಿಗಲ್ ಪ್ರಾಜೆಕ್ಟ್, ಇಟ್ ಈಸ್ ಅಗೇನ್ಸ್ಟ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 54. ಈ ಪ್ರಾಜೆಕ್ಟ್ ಒಡನೆ ನಿಲ್ಲಬೇಕು. ಇದರಲ್ಲಿ ಪುನಃ ಮರ ಗಿಡ ನೆಡಬೇಕು. ಮತ್ತು ಯಾರೆಲ್ಲ ಇದಕ್ಕೆ ಅಮೌಂಟ್ ಕೊಟ್ಟಿದ್ದಾರೆ ಅವ್ರದ್ದು ಅಮೌಂಟು ರೀಫಂಡ್ ಆಗ್ತದೆ. ಮತ್ತು ಇದು ಒಂದು ಪ್ರಾಜೆಕ್ಟ್ ಬಗ್ಗೆ ನಾವು ಹೇಳ್ತಾ ಇರೋದು. ಈಗ ಹಲವಾರು ಪ್ರಾಜೆಕ್ಟ್ ಇದೆ, ಎಲ್ಲ ಈ ಟೈಪ್